ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಕಂಟೆಂಟ್ ಬಂದು ಬೆಸ್ಟ್ ಫ್ರೆಂಡ್ ಮತ್ತು ಫ್ರೆಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಒಬ್ಬ ಸ್ನೇಹಿತ ನಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಫ್ರೆಂಡ್ ಆಗಿರೋನು ಅವನ ನಗುವನ್ನು ಮಾತ್ರ ನೋಡ್ತಾನೆ. ಸೊ ಅದೇ ಬೆಸ್ಟ್ ಫ್ರೆಂಡ್, ಅವನ ನಗ್ತಾ ಇದ್ದಾನೆ, ಒಬ್ಬ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ನಗ್ತಾ ಇದ್ದಾನೆ ಅಂತಂದರೆ ಅವನ ಹಿಂದೆ, ಆ ನಗುವಿನ ಹಿಂದೆ ಎಷ್ಟು ಶ್ರಮ ಇರುತ್ತೆ, ಅವನು ಏಕೆ ನಗ್ತಾ ಇದ್ದಾನೆ ಅಥವಾ ಈ ನಗುವಿನಿಂದ ಏನು ಅನ್ನೋದ್ರ ಬಗ್ಗೆ ಆಳವಾಗಿ ಅವನು ಅರ್ಥ ಮಾಡ್ಕೊಂಡಿರ್ತಾನೆ. ಸೊ ಹಾಗಾಗಿ ಬೆಸ್ಟ್ ಫ್ರೆಂಡ್ ಯಾವಾಗಲೂ ಅವನ ಪೂರ್ತಿ, ಅಂದರೆ ಅವನು ಏನು ಕೆಲಸ ಮಾಡ್ತಾಯಿದ್ದಾನೆ, ಹೇಗಿದ್ದಾನೆ, ಜೊತೆಗೆ ಅವನೇನೇನೋ ಶ್ರಮಪಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಅವನು ಆಳವಾಗಿ ಯೋಚನೆ ಮಾಡಿರ್ತಾನೆ. ಆದರೆ ಫ್ರೆಂಡ್ ಅನ್ನೋನು ಮೇಲ್ನೋಟಕ್ಕೆ ಮಾತ್ರ ಅವನಿಗೆ ಅವನ ವಿಶ್ವಾಸ ಇರುತ್ತೆ, ಆದರೆ ಅವನ ಬ್ಯಾಕ್ಗ್ರೌಂಡ್ ಏನು ಗೊತ್ತಿರೋದಿಲ್ಲ. ಜೊತೆಗೆ ಆ ಒಂದು ಶ್ರಮ ಏನು ಪಡ್ತಾ ಇರ್ತೀವಿ ಅಥವಾ ಏನು ಶ್ರಮದಿಂದ ಏನು ಕೆಲಸ ಮಾಡ್ತಾ ಇರ್ತಾರೆ ಯಾವುದೂ ಕೂಡ ಅವರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಫ್ರೆಂಡಿಗೆ ಮತ್ತು ಬೆಸ್ಟ್ ಫ್ರೆಂಡಿಗಿರೋವಂಥ ವ್ಯತ್ಯಾಸ. ಸೊ ಥ್ಯಾಂಕ್ ಯು ನನ್ನ ವಿಡಿಯೋ ವಾಚ್ ಮಾಡೋದಕ್ಕೆ. ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು DCK ಮೂರ್ತಿ ಅಂತ ಹೇಳ್ಬಿಟ್ಟು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.